ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ನಾನು ನಿಮ್ಮ ಮನು. ಇದು ನಮ್ಮ ಸಬ್ಸ್ಕ್ರೈಬರ್ ಬಾಲುಗೆ ನಡೆದಂಥ ತಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ತಡ ಮಾಡೋದು ಬೇಡ, ಡೈರೆಕ್ಟಾಗಿ ಶುರು ಮಾಡೋಣ. ಇವರು ತಮ್ಮ ಸ್ವಂತ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ಪಕ್ಕದ ರೋಡಲ್ಲೇ ಒಂದು ಮನೆಗೆ ಬಾಡಿಗೆಗೆ ಹೋಗಿರ್ತಾರೆ. ಯಾವ ಮನೆಗೆ ಬಾಡಿಗೆಗೆ ಹೋಗಿದ್ರೋ ಆ ಮನೆ ಕೆಳಗಡೆ ಫ್ಲೋರಲ್ಲೇ ಇವರ ಓನರ್ ವಾಸವಾಗಿರ್ತಾರೆ. ಇವರು ಈ ಮನೆಗೆ ಶಿಫ್ಟ್ ಆದಮೇಲೆ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಒಂದಿನ ಸಡನ್ ಆಗಿ ಈ ಕೆಳಗಡೆ ಮನೆ ಓನರ್ ಏನಿರ್ತಾನೋ ಅವನು ಅವ್ರ ಹೆಂಡತಿ ಜೊತೆ ಯಾಕೋ ಜಗಳ ಆಡಿ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ಅವನು ಅವ್ರ ಮನೆ ರೂಮಲ್ಲಿ ಹ್ಯಾಂಗ್ ಮಾಡಿಕೊಂಡು ಜೀವ ಕಳ್ಕೊತಾನೆ. ಈ ಒಂದು ಘಟನೆ ಆದಮೇಲೆ ಅವನ ಬಾಡಿನ ಫಸ್ಟ್ ನೋಡೋದೆ ಬಾಲು. ಈ ಘಟನೆ ಆದಮೇಲೆ ಬಾಲುಗೆ ಸ್ವಲ್ಪ ಭಯ ಶುರುವಾಗಿರುತ್ತೆ. ಇದೇ ಸಮಯಕ್ಕೆ ಅವ್ರ ಅಕ್ಕ ಕೂಡ ಪ್ರೆಗ್ನೆಂಟ್ ಇರ್ತಾರೆ. ಒಬ್ಳು ಪ್ರೆಗ್ನೆಂಟ್ ಲೇಡಿ ಆ ಮನೇಲಿರೋದು ಸರಿ ಬರಲ್ಲ ಅಂತ ಒಂದು 3 ದಿನ ಆದಮೇಲೆ ಬಾಲು ಮತ್ತು ಅವರ ತಂದೆನ ಬಿಟ್ಟು ಎಲ್ಲ ಕೆಲಸಗಳನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿ ಮನೆಯವರೆಲ್ಲ ಅವರ ಅಜ್ಜಿ ಮನೆಗೆ ಶಿಫ್ಟ್ ಆಗಿಬಿಡ್ತಾರೆ. ಅವತ್ತು ರಾತ್ರಿ ಬಾಲು ಮತ್ತು ಅವರ ತಂದೆ ಇಬ್ಬರೇ ಇರ್ತಾರೆ. ಇವರು ರಾತ್ರಿ ಊಟ ಮುಗಿಸಿ ಮಲ್ಕೊಳ್ಳೋದಕ್ಕೆ ಹೋಗ್ತಾರೆ. ಬಾಲು ಅವರ ತಂದೆ ಹಾಲಲ್ಲಿ ಮಲ್ಕೋತಾರೆ, ಬಾಲು ರೂಮಲ್ಲಿ ಮಲ್ಕೋತಾನೆ. ನಿಜವಾದ ಡಿಸ್ಟರ್ಬಿಂಗ್ ಆ್ಯಕ್ಟಿವಿಟಿ ಶುರು ಆಗೋದೆ ಇಲ್ಲಿಂದ. ರಾತ್ರಿ ಮಲಗಿರ್ಬೇಕಾದ್ರೆ ಒಂದು ಹೊತ್ತಲ್ಲಿ ಕಿಚನಿಂದ ಪ್ಲೇಟ್ ಬಿದ್ದು ಜೋರಾಗಿ ಸೌಂಡ್ ಬರುತ್ತೆ. ಇದನ್ನು ಕೇಳಿಸ್ಕೊಂತಿದ್ದಂಗೆ ಬಾಲುಗೆ ಶಾಕ್ ಆಗತ್ತೆ. ರಾತ್ರಿ ಊಟ ಮುಗಿದ್ಮೇಲೆ ಬಾಲುನೇ ಪ್ಲೇಟ್ನ ತೊಗೊಂಡೋಗಿ ನೀಟಾಗಿಟ್ಟಿರ್ತಾನೆ. ಈಗ ಈ ಪ್ಲೇಟ್ ಹೆಂಗೆ ಬಿತ್ತು? ಅವ್ರ ತಂದೆ ಇವನು ಸುಮ್ಮನೆ ಗಾಬರಿ ಆಗ್ತಾನೆ ಅಂತ ಇಲಿ ಇರಬಹುದು ಮಲ್ಕೊಡೋ ಅಂತ ಹೇಳ್ತಾರೆ. ಬಟ್ ಇವನಿಗೆ ಇನ್ನೂ ಡೌಟ್ ಇರುತ್ತೆ, ನಮ್ಮ ಮನೇಲಿ ಯಾವ ಇಲಿದೆ ಅಂತ. ಅದಾದಮೇಲೆ ಬಾಲು ಮಲ್ಕೋತಾನೆ. ಅವ್ನಿಗೆ ಒಳ್ಳೆ ನಿದ್ದೆ ಬಂದಿರುತ್ತೆ. ಅವ್ರ ತಂದೆಗೆ ಬೆಳಗಿನ ಜಾವ 3 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಇವನ್ನ ಎಬ್ಸಿ ಹುಷಾರಾಗಿ ಡೋರ್ ಲಾಕ್ ಮಾಡ್ಕೊ ಅಂತ ಹೇಳಿ ಹೊರಟ್ಬಿಡ್ತಾರೆ. ಹಾಗೆ ಇವನು ಡೋರ್ ಲಾಕ್ ಮಾಡಿ ಬಂದು ಮಲಗಿರ್ತಾನೆ. ಆದರೆ ಈಗ ಅವನಿಗೆ ನಿದ್ದೆನೇ ಬರ್ತಿರಲ್ಲ. ಇವನು ಮಲ್ಕೊಂಡು ಲೈಟ್ ಕಡೆಗೆ ನೋಡ್ತಾ ಇರ್ತಾನೆ. ಇವನ್ಗೆ ಯಾಕೋ ಫೀಲ್ ಆಗ್ತಾ ಇರುತ್ತೆ, ಕರೆಂಟ್ ಹೋಗುತ್ತೆ ಅಂತ. ಅದೇ ರೀತಿ ಕರೆಂಟ್ ಹೋಗ್ಬಿಡುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಿಚುವೇಶನಲ್ಲಿ ಎಷ್ಟು ಭಯ ಆಗಿರಬೇಕು. ಆಗ ಇವನು ಫೋನ್ ತಗೊಂಡು ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸಮಯಕ್ಕೆ ಕೆಳಗಡೆ ಮನೆ ನಾಯಿ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಮೊದಲೇ ಇವನಿಗೆ ಗಾಬರಿ ಆಗಿರುತ್ತೆ. ಆ ಟೈಮ್ಗೆ ನಾಯಿ ಕೂಡ ಬೊಗಳ್ತಾ ಇರುತ್ತೆ. ಅದೇ ಸಮಯಕ್ಕೆ ಇವ್ರ ಮನೆ ಡೋರ್ನ ಯಾರೋ ತಟ್ತಾರೆ. ಇವನಿಗೆ ಇದು ಕೇಳ್ತಿದ್ದಂಗೆ ಕಂಪ್ಲೀಟ್ಲಿ ಭಯ ಆಗ್ಬಿಡುತ್ತೆ. ಇಷ್ಟೊತ್ತಿಗೆ ನಮ್ಮ ಮನೆ ಡೋರ್ ಯಾರು ತಟ್ತಿದ್ದಾರೆ ಅಂತ. ಹೊರಗಡೆಯಿಂದ ಡೋರ್ ಕಂಟಿನ್ಯೂಸ್ ಆಗಿ ತಟ್ತಾನೆ ಇರ್ತಾರೆ. ಇವನು ಕಿಚನ್ ಮತ್ತು ಹಾಲ್ಗೆ ಹೋಗಿ ಚೆಕ್ ಮಾಡ್ತಾನೆ. ಆದರೆ ಆ ಡೋರ್ ತೆಗಿಯೋಷ್ಟು ಧೈರ್ಯ ಬರೋದಿಲ್ಲ. ಆಗ ಅವ್ರು ಹೊರಗಡೆಯಿಂದ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಇದು ನನ್ನ ಮನೆ, ಇದನ್ನು ಯಾರಿಗೂ ಬಿಟ್ಕೊಡಲ್ಲ ಅಂತ ವಾಯ್ಸ್ ಬರುತ್ತೆ. ಆದರೆ ಇವನಿಗೆ ಭಯ ಆಗುವಂಥ ವಿಷಯ ಏನು ಗೊತ್ತಾ? ಆ ವಾಯ್ಸ್ ಇವ್ರ ಕೆಳಗಡೆ ಮನೆ ಓನರ್ ಇರ್ತಾರಲ್ಲ ಅವ್ರದ್ದೇ ಆಗಿರುತ್ತೆ. ಅದಕ್ಕೆ ಇವನಿಗೆ ಭಯ ಆಗಿ ರೂಮ್ಗೆ ಹೋಗಿ ಬೆಡ್ಶೀಟ್ ಹೊತ್ಕೊಂಡು ನರಸಿಂಹಸ್ವಾಮಿ ಚಾಲೀಸಾನ ಕೇಳ್ತಾ ಇರ್ತಾನೆ. ಆದರೆ ಬಾಲುಗೆ ಇವನ ಪಕ್ಕ ಯಾರೋ ಇದ್ದಾರೆ ಅನ್ನೋ ಫೀಲ್ ಆಗ್ತಿರುತ್ತೆ. ಇವನು ಟಚ್ ಮಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಿರುತ್ತೆ. ಹಾಗೆ ಧೈರ್ಯ ಮಾಡಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನ ಕೈಯಲ್ಲಿ ಆಗ್ತಿರಲ್ಲ. ಇವನು ಅರ್ಧ ಕಣ್ಬಿಟ್ಟು ರೂಮ್ ಸುತ್ತ ನೋಡ್ತಿರ್ತಾನೆ. ರೂಮ್ ಡೋರ್ ಹತ್ರ ನೋಡಿದಾಗ ಯಾರೋ ಒಬ್ಬರು ನಿಂತಿರೋ ಹಾಗೆ ಕಪ್ಪು ಆಕಾರ ಕಾಣುತ್ತೆ. ಆ ಕಪ್ಪಗಿರೋ ಆಕಾರ ಇವನ್ ಹತ್ರನೇ ಬರ್ತದೆ ಅನ್ನೋ ಫೀಲ್ ಆಗುತ್ತೆ. ಆ ಕಪ್ಪು ಆಕಾರ ತುಂಬ ಹತ್ರ ಬರ್ತಿದ್ದಂಗೆ ಸಡನ್ಲಿ ರಿಲ್ಯಾಕ್ಸ್ ಆದಂಗೆ ಫೀಲ್ ಆಗುತ್ತೆ. ರಿಲ್ಯಾಕ್ಸ್ ಆಗ್ತಿದ್ದಂಗೆ ಬಾಲು ಮನೆಯಿಂದ ಶರ್ಟು ಕೂಡ ಹಾಕೊಳ್ದೆ ಓಡೋಗ್ತಾನೆ. ಆಗ ಸಮಯ 4:55. ಆ ಸಮಯಕ್ಕೆ ಬಾಲುಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವ್ರ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಅವ್ರ ಫ್ರೆಂಡ್ ಮನೆ ಹತ್ರ ಬಂದು ಇವನ್ನ ಅವ್ರ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸ್ತಾನೆ. ಈ ಘಟನೆಗಳೆಲ್ಲ ಆದಮೇಲೆ ಓನರ್ ಹೆಂಡತಿ ಯಾವುದೋ ಒಂದು ಸ್ವಾಮಿ ಹತ್ರ ಹೋಗಿ ಕೇಳ್ತಾರೆ. ಅದಕ್ಕೆ ಆ ಸ್ವಾಮಿ ಹೇಳ್ತಾನೆ, ನಿನ್ನ ಗಂಡನಿಗೆ ಇನ್ನೂ ಆಯಸ್ ಮುಗ್ದಿರಲಿಲ್ಲ, ಅದಕ್ಕೆ ಅವನು ದೆವ್ವ ಆಗಿ ಇನ್ನೂ ನಿಮ್ಮ ಮನೇಲೇ ಸುತ್ತಾ ಇದ್ದಾನೆ. ಈ ರೀತಿ ಆ ಸ್ವಾಮಿ ಹೇಳಿದ್ಮೇಲೆ ಆ ಮನೆ ಓನರ್ ಹೆಂಡತಿ ಆ ಮನೆಯನ್ನು ಖಾಲಿ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಹಾಗೆ ಬಾಲು ಕೂಡ ಮನೆಯವ್ರನ್ನ ತುಂಬಾ ಫೋರ್ಸ್ ಮಾಡಿ ಫಸ್ಟು ಈ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಆ ಮನೇನ ಖಾಲಿ ಮಾಡಿಕೊಂಡು ಹೋಗ್ಬಿಡ್ತಾರೆ. ಈ ಸ್ಟೋರಿ ಹೇಳ್ತಾ ಇರಬೇಕಾದ್ರೆ ನಾನು ಇಮ್ಯಾಜಿನ್ ಮಾಡ್ಕೋತಿದ್ದೆ, ಬಾಲು ಜಾಗದಲ್ಲಿ ನಾನೇನೋ ಇದ್ಬಿಟ್ಟಿದ್ರೆ. ಇದೇ ರೀತಿ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲಿ ನನಗೆ ಡೈರೆಕ್ಟಾಗಿ DM ಮಾಡಬಹುದು. ನಿಜವಾಗ್ಲೂ ನನಗೆ ಈ ಘಟನೆ ತುಂಬಾ ಥ್ರಿಲ್ ಕೊಡ್ತು. ನಿಮಗೂ ಅದೇ ರೀತಿ ಥ್ರಿಲ್ ಕೊಟ್ಟಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಮುಂದಿನ ಶುಕ್ರವಾರ ಸಂಜೆ 6 ಗಂಟೆಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.